ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಸ್ನೇಹಿತರೆ, ಕಳೆದ ವಿಡಿಯೋನಲ್ಲಿ ನಾನು ಪ್ಯಾಂಟ್ ಕಟ್ಟಿಂಗ್ನ ತೋರಿಸ್ಕೊಟ್ಟಿದ್ದೆ. ಸೊ ಅದು ಪಾರ್ಟ್ 1 ಅಂತ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಇದರಲ್ಲೂ ಕೂಡ ನಾನು ಹೇಗೆ ಸ್ಟಿಚಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದರಲ್ಲಿ ಕಂಪ್ಲೀಟ್ ಕಟ್ಟಿಂಗ್ ತೋರಿಸಿದ್ದೀನಿ. ಆ್ಯಂಡ್ ಮೇನ್ ಬೆಲ್ಟ್ ಪಾರ್ಟ್ ಏನಿದೆ ಸೊಂಟದ ಪಟ್ಟಿ ಹತ್ರ ನಿಫಾ ಅದನ್ನು ಹೇಗೆ ಕಟ್ ಮಾಡೋದು ಅಂತ ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದೆಲ್ಲ ಕೂಡ ಸಿಂಗಲ್ ಪೀಸಸ್ ಆಗಿದೆ. ಈ ಪೀಸಸ್ನ ಜಾಯಿಂಟ್ ಮಾಡಿ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವರು ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಿಲ್ಲ. ಸೊ ಅಂಥವ್ರು ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಇವಾಗ ಬನ್ನಿ ಹೇಗೆ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಫಸ್ಟಿಗೆ ಬಂದು ಈ 4 ಫೋಲ್ಡ್ ಏನಿದೆ ಅದನ್ನು ನಾನು ಓಪನ್ ಇರೋದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕಳೆದ ವಿಡಿಯೋ ನೋಡಿದರೆ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಸೊ ಇವಾಗ ನೋಡಿ 2 ಪೀಸ್ನ ನಾನು ತೊಗೋತಾ ಇದ್ದೀನಿ. 2 ಪೀಸಸ್ನ ತೊಗೊಂಡು ಏನು ಸೈಡ್ ಕರ್ವ್ ಶೇಪಲ್ಲಿ ಕಟ್ಟಿಂಗ್ ಆಗಿದೆಯೋ ಆ ಶೇಪು ಮತ್ತು ಇನ್ನೊಂದು ಶೇಪು ಅಂದರೆ 2 ಸೈಡು ರೌಂಡ್ ಸರ್ಕಲಲ್ಲಿ ಯಾವ ಥರ ಕಟ್ಟಾಗಿದೆ ಜಸ್ಟ್ ಆ ಶೇಪ್ಗಳನ್ನು ಮಾತ್ರ ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಸೊ ಸೀದಾ ಪಾರ್ಟ್ನ ಒಳಗಡೆ ಹಾಕ್ಕೊಳ್ಳಿ, ಉಲ್ಟಾ ಪಾರ್ಟ್ನ ಮೇಲೆ ಇಟ್ಕೊಂಡು ನೋಡಿ ನಾನು ತೋರಿಸಿದ್ದೀನಲ್ಲ ಸೇಮ್ ಇದೇ ಥರ ಹಾಕ್ಕೊಂಡು 2 ಗುಂಡು ಪಿನ್ನನ್ನು ಸೇಫ್ಟಿ ಪಿನ್ನನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಕನ್ಫ್ಯೂಷನ್ ಆಗಿರ್ಬೋದು ಸಡನ್ನಾಗಿ ಈ ಥರ ಹೇಳಿದೆ ಅಂತ. ಸೊ ಇನ್ನೊಂದು ಏನು ಪೀಸ್ ಇದೆ ಅದನ್ನು ತೊಗೋತೀನಿ ಇವಾಗ. ಸೊ ನೋಡಿ ಇವಾಗ ಈ ಬಟ್ಟೆ ಪೀಸ್ ಈ ಥರ ಇದೆ ಅಲ್ವಾ, ಈ ಥರ ಉಲ್ಟಾ ಪೀಸ್ ಇದೆ. ಅದೊಂದು ಉಲ್ಟಾ ಯಾವುದು ಸೀದಾ ಯಾವುದು ಅನ್ನೋದನ್ನು ಫಸ್ಟು ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ ಈ ಕರ್ವ್ ಶೇಪ್ ಏನಿದೆ ಈ ಕರ್ವ್ ಶೇಪು ಮತ್ತು ಆ ಕಡೆ ಇರೋ ಕರ್ವ್ ಶೇಪ್ ಎರಡೂ ಪಾರ್ಟ್ನ ಅಟ್ಯಾಚ್ ಮಾಡಬೇಕು ಅಷ್ಟೇ. ಸ್ಟ್ರೈಟ್ ಇರೋ ಪಾರ್ಟ್ನ ಅಟ್ಯಾಚ್ ಮಾಡಲಿಕ್ಕೆ ಹೋಗ್ಬಿಡಿ. ಈ ಎರಡೂ ಸೈಡು ಏನು ಕರ್ವ್ ಇದೆ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ಥಿಂಕ್ ನೆನ್ಪಿಟ್ಕೊಳ್ಳಿ, 2 ವಿಚಾರವನ್ನು. ಕಡಿಮೆ ಯಾವುದಿದೆ ಬಟ್ಟೆ ಅದಕ್ಕೆ ಜಾಸ್ತಿ ಪೀಸ್ ಇರೋದನ್ನು ಸೇರಿಸ್ಬೇಕು. ಈ ಕಡೆ ಕಡಿಮೆ ಪೀಸ್ ಇದೆ ಅಂದರೆ ಈ ಕಡೆ ಜಾಸ್ತಿ ಇರೋದನ್ನು ಸೇರಿಸ್ಬೇಕು. ಆ್ಯಂಡ್ ಎರಡೂ ಪೀಸ್ ಕೂಡ ಕರ್ವ್ ಶೇಪ್ ಬಂದಿರಬೇಕು. ಅಂದರೆ ಕ್ರಾಸಲ್ಲಿ ಒಂದು ರೀತಿ ರೌಂಡ್ ಶೇಪ್ ಕಟ್ ಮಾಡಿದ್ದೀನಲ್ಲ ಆ ಥರದ್ದು ಬರಬೇಕು. ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಇರೋ ಕಡೆ ನೀವು ಜಾಯಿಂಟ್ ಮಾಡಬಾರ್ದು. ಸೊ ಇದೊಂದನ್ನು ತಿಳ್ಕೊಳ್ಳಿ. ತುಂಬಾ ಈಸಿ, ತುಂಬ ಸಿಂಪಲ್. ಒಂದು ಸಾರಿ ಟ್ರೈ ಮಾಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಒಂದು ಸಾರಿ ಅರ್ಥ ಆಗಲಿಲ್ಲ ಅಂತಂದರೆ 2 ರಿಂದ 3 ಸಾರಿ ಈ ಥರ ನೋಡಿಕೊಂಡು ಪದೇ ವಿಡಿಯೋನ ಟ್ರೈ ಮಾಡಿ, ಅರ್ಥ ಆಗುತ್ತೆ. ಸೊ ಇವಾಗ ನಾನು ಗುಂಡು ಪಿನ್ನಗಳನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲೂ ಅಷ್ಟೇ ಇಲ್ಲಿ ನೋಡಿ ಗುಂಡು ಪಿನ್ನನ್ನು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕರೆಕ್ಟಾಗಿ ಅಲ್ಲಿ ಸ್ಟಿಚ್ ಮಾಡಿದಾಗ ಓಪನ್ ಮಾಡಿದಾಗ ಇಲ್ಲಿ ಬರುತ್ತೆ. ಸೊ ಇದರಲ್ಲಿ ಹಾಕೊಳ್ಳುವಾಗ ನಾವು ಕರೆಕ್ಟಾಗಿ ಫ್ರಂಟ್ ಪಾರ್ಟ್ ಯಾವುದು ಬ್ಯಾಕ್ ಪಾರ್ಟ್ ಅಂದರೆ ಸೀದಾ ಪಾರ್ಟು ಉಲ್ಟಾ ಪಾರ್ಟ್ನ ನೋಡ್ಕೋಬೇಕಾಗಿರುತ್ತೆ. ಇವಾಗ ಸ್ಟಿಚಿಂಗ್ ಮಾಡ್ಕೋತೀನಿ. ಗುಂಡು ಪಿನ್ನ ಏನು ಹಾಕಿದ್ದೆ ಅಲ್ಲಿಂದನೇ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಕರೆಕ್ಟಾಗಿ ಸ್ಟಿಚಿಂಗ್ ಹಾಕೋತಾ ಇದ್ದೀನಿ, ಕಾಣಿಸ್ತಾ ಇರ್ಬೋದು. ಸೊ ನಾನು ಹಾಗಾಗಿ ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ ಅಂತ. ಸೊ ಇವಾಗ ಜಾಯಿಂಟ್ ಪೀಸಸ್ನ ಜಾಯಿಂಟ್ ಮಾಡ್ಕೊಂಡಿದ್ದಾದ ನಂತರ ಮೇಲ್ಗಡೆ ಒಂದು ಟಾಪ್ ಸ್ಟಿಚಸ್ನ ಹಾಕಬೇಕು. ಇಲ್ಲಾಂತಂದರೆ ನಾವು ಕೆಳಗಡೆ ಏನು ಸ್ಟಿಚಸ್ ಹಾಕಿರ್ತೀವಿ ಅದು ರಿಮೂವ್ ಆಗಿಬಿಡುತ್ತೆ. ನೋಡಿ ಇದು ರೆಡಿ ಆಯಿತು. ಸೇಮ್ ಟು ಸೇಮ್ ಅದೇ ಥರ ಇನ್ನೊಂದು ಪೀಸ್ ಏನು ಜಾಯಿಂಟ್ ಮಾಡ್ಕೊಂಡಿದ್ದೆ ಅದೇ ಪೀಸ್ನ ಮತ್ತೆ ಇವಾಗ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಉಲ್ಟಾ ಇರೋ ಸೈಡ್ ಯಾವುದು ಸೀದಾ ಇರೋ ಸೈಡ್ ಯಾವುದು ಅದನ್ನು ನೋಡ್ಕೋಬೇಕು. ಆ್ಯಂಡ್ ಈ ಥರ ಎಕ್ಸ್ಟ್ರಾ ಬಟ್ಟೆಗಳೇನಾದರೂ ಅಲ್ಲಿ ಇಲ್ಲಿ ಕಸಿ ಕೊಡ್ತಾಯಿದ್ರೆ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ಇವಾಗ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ನಾನು ಈ ಸ್ಟಿಚಿಂಗ್ ಎಲ್ಲ ನಿಧಾನವಾಗಿ ತೋರಿಸ್ಬೇಕು ಅಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ. ಸೊ ಇವಾಗ ಅದಾದ ನಂತರ ಇವಾಗ ಒಂದು ಟಾಪ್ ಸ್ಟಿಚಸ್ನ ಹಾಕೋತಾ ಇದ್ದೀನಿ. ಎಕ್ಸ್ಟ್ರಾ ಪೀಸಸ್ ಬಂದರೆ ಅಲ್ಲಲ್ಲೇ ಕಟ್ ಮಾಡ್ಕೊಂಡ್ಬಿಡಿ, ಇಲ್ಲಾಂತಂದರೆ ಅದು ಸ್ಟಿಚಿಂಗ್ ಮಾಡುವಾಗ ಅಂದರೆ ಜಾಯಿಂಟ್ ಮಾಡುವಾಗ ಬಾಟಮ್ನ ಹಿಂಸೆ ಆಗುತ್ತೆ. ಸೊ ಇವಾಗ ರೆಡಿಯಾಗಿದೆ. ಇದು ರೆಡಿ ಆದಾಗ ನಮಗೆ ಮೆಷರ್ಮೆಂಟ್ ಏನು ಬೇಕಿತ್ತು 9 ಇಂಚಸ್ಸು ಮತ್ತು 22 ಇಂಚಸ್ಸು ಅದು ಇವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೆಲದ ಮೇಲೆ ಬಟ್ಟೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ 2 ಪೀಸಸ್ನ ನಾನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಈಗ ಆಲ್ರೆಡಿ ಒಂದು ಪೀಸ್ನ ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಏರುಪೇರು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಮಾಡಿಕೊಂಡು ಮತ್ತೆ ಇದ್ರ ಮೇಲ್ಗಡೆ ಇನ್ನೊಂದು ಪೀಸ್ ಏನಿದೆ ಅದನ್ನು ಕೂಡ ಫೋಲ್ಡ್ ಮಾಡ್ಕೊಳ್ಳಿ. ಅಂದರೆ 2 ಕೂಡ ಜಾಯಿಂಟಿಂಗ್ ಪೀಸಸ್ಸು ಎರಡೂ ಕೂಡ ಈ ಥರ ಕ್ಲೀನಾಗಿ ಒಂದ್ರ ಮೇಲೊಂದು ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಗಜಿಬಿಜಿ ಆದರೆ ಒಂದು ಸರಿ ಐರನ್ ಕೂಡ ಮಾಡ್ಕೊಳ್ಳಿ, ಏನಾಗಲ್ಲ. ಮಾಡಿಕೊಂಡು ಒಂದು ಸೈಡ್ ಮಾತ್ರ ಸೀದಾ ಕರೆಕ್ಟಾಗಿ ಒಂದೇ ಲೈನಿಗೆ ಬರೋ ಥರ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಸೊ 4 ಪೀಸ್ ಇರೋದನ್ನು ಜಾಯಿಂಟ್ ಮಾಡಿ ನಾನು 2 ಪೀಸಸ್ ಆಗಿ ತೊಗೊಂಡ ನಂತರ ಇವಾಗ ನೋಡಿ ಸೀದಾ ಸ್ಟ್ರೈಟಾಗಿ ಒಂದು ಲೈನಾಗಿ ಕಟ್ ಮಾಡಿಕೊಂಡೆ. ನಿಮಗೆ ಕನ್ಫ್ಯೂಷನ್ ಆದರೆ ಇವಾಗ 2 ಫ್ಯಾಬ್ರಿಕ್ ಇದೆ, ನಿಮ್ಗೆ ಕನ್ಫ್ಯೂಷನ್ ಆಗ್ತಿದೆ ಅಂತ ಅಂದ್ಕೊಂಡ್ರೆ ನಾನು ಸ್ಕೇಲಲ್ಲಿ ಕೂಡ ಕಟ್ ಮಾಡ್ತೀನಿ. ಇವಾಗ ನಾನು ಏನು 9 ಇಂಚಸ್ ಲೆಂತ್ ಬೇಕಿತ್ತು ಆ 9 ಇಂಚಸ್ ತೊಗೊಂಡಿದ್ದೀನಿ. ನೋಡಿ ಅಲ್ಲಿ ಸ್ಟ್ರೈಟಾಗಿ ಏನು ಕಟ್ ಮಾಡಿದ್ದೆ ಅಲ್ಲಿಂದ ತೊಗೊಂಡಿದ್ದೀನಿ.
ಕನ್ಫ್ಯೂಷನ್ ಆಗ್ತಾಯಿದೆ ಅಥವಾ ಬಟ್ಟೆ ಕಡಿಮೆ ಆಗ್ತಿದೆ ಅಂತಂದರೆ ಈ ಥರ ಸ್ಕೇಲ್ ಸಹಾಯದಿಂದ ಮತ್ತೆ ಇಟ್ಕೊಂಡು ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಎರಡೆರಡು ಸರಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಬಟ್ಟೆನ ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಂಡಿರಬೇಕು. ಫೋಲ್ಡ್ ಮಾಡಿಕೊಂಡು ಕ್ಲೀನಾಗಿ ಈ ಥರ ಲೈನ್ ಹಾಕೋಬೇಕು. ಕರೆಕ್ಟಾಗಿ ಈಕ್ವಲ್ ಆಗಿರಬೇಕು ಲೈನು ಮೇಲ್ಗಡೆದು, ಇಲ್ಲ ಅಂತಂದರೆ ಏರುಪೇರಾಗುತ್ತೆ. ಬಟ್ಟೆ ಒಂದು ಕಡೆ ಒಂದು ಸೈಡ್ ಚಿಕ್ಕದು ಒಂದು ಸೈಡ್ ದೊಡ್ಡದಾಗ್ಬಿಡುತ್ತೆ. ಸೊ ಇವಾಗ ಕಟ್ ಮಾಡ್ಕೊಂಡಿದ್ದು ಆ ಸ್ಟ್ರೈಟ್ ಲೈನ್ ಏನಿದೆ, ಸ್ಟ್ರೈಟಾಗಿರೋ ಮೇನ್ ಪೀಸು ಅಲ್ಲಿಂದ 9 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಮಗೆ ರೆಡಿ ಬೇಕಾಗಿರೋದು 9 ಇಂಚ್ ಆಗಿರೋದ್ರಿಂದ 9 ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಲೈನ್ ಹಾಕಿ ಈ ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನು ಕಟ್ ಮಾಡ್ಕೊಂಡು ಬಿಡ್ತೀನಿ. ಇಲ್ಲಿ ನೋಡಿ, ಈ ಎಕ್ಸ್ಟ್ರಾ ಪೀಸ್ನ ಇವಾಗ ಕಟ್ ಮಾಡ್ಕೊಂಡು ಬಿಡ್ತೀನಿ. ಸೊ ಇದು ತುಂಬಾ ಇಂಪಾರ್ಟೆಂಟು. ಇದನ್ನು ಸ್ಟಿಚ್ ಮಾಡೋದು ಲಾಡಿ ಪಟ್ಟಿ ಅಂತಲೂ ಕರೀತಾರೆ. ಇದನ್ನು ಕನ್ಫ್ಯೂಷನ್ ಆಗಬೇಡಿ, ಒಂದು ಸಾರಿ ಎಲ್ಲ 2 ಸಾರಿ ನೋಡ್ಕೊಳ್ಳಿ. ಇವಾಗ ಇದನ್ನು ಓಪನ್ ಮಾಡಿಕೊಂಡು ಈ ಥರ ಕ್ಲೀನಾಗಿ ಒಂದ್ರ ಮೇಲೊಂದು ಇಟ್ಕೋತಾ ಇದ್ದೀನಿ. ನಮಗೆ ಸುತ್ತಳತೆ ಎಷ್ಟು ಬಂದಿತ್ತು ಅಂತ ನೀವು ನೋಡಿರ್ಬೋದು. 24 ಇಂಚಸ್ ಏನೋ ಬಂದಿತ್ತು. ರೆಡಿ ಅಂದರೆ 20 ಇಂಚಸ್ ಸುತ್ತಳತೆ ಬಂದಿತ್ತು. ಅದಕ್ಕೆ ಎಕ್ಸ್ಟ್ರಾ 2 ಇಂಚಸ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಟೋಟಲಾಗಿ 22 ಇಂಚಸ್ಸು ಸುತ್ತಳತೆ ಬಂದಿತ್ತು. ಸೊ ನಾನು ರೆಡಿ ಲೆಂತ್ನೇ ತೊಗೋತಾ ಇದ್ದೀನಿ. ಫೋಲ್ಡ್ ಮಾಡಿ ತೊಗೊಂಡ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ಟಾರ್ಟಿಂಗಿಂದ ಈ ಥರ ಓಪನ್ ಮಾಡಿಕೊಂಡೆ 22 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿಂದ 22 ಇಂಚಸ್ಗೆ ಇಲ್ಲಿ ಮಾರ್ಕ್ ಮಾಡಿ ಸ್ಕೇಲಲ್ಲಿ ಒಂದು ಲೈನ್ ಕ್ರಾಸ್ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಡಿದ್ದಾದ ನಂತರ ಕಟ್ ಮಾಡ್ಕೋತೀನಿ. ಈ ಥರ ಜಾಯಿಂಟ್ ಪೀಸ್ ನಿಮಗೆ ರೆಡಿ ಬಟ್ಟೆ ಎಕ್ಸ್ಟ್ರಾ ಇದೆ ಅಂತಂದರೆ ಡೈರೆಕ್ಟಾಗಿ 9 ಇಂಚಸ್ ಲೆಂತು ಮತ್ತು ಸುತ್ತಳತೆಯಲ್ಲಿ 22 ಇಂಚಸ್ ಕಟ್ ಮಾಡ್ಕೋಬೋದು. ಇವಾಗ ನೋಡಿ, ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಒಂದೊಂದು ಇಂಚು ಈ ಕಡೆ 1 ಇಂಚು ಈ ಕಡೆ 1 ಇಂಚು ಎಕ್ಸ್ಟ್ರಾ ಬರ್ತಿದೆ. ಅದು ಫೋಲ್ಡ್ ಮಾಡಿದಾಗ ಸರಿಯಾಗಿಬಿಡುತ್ತೆ. ಲೆಂತಲ್ಲೂ ಅಷ್ಟೇ ನೋಡಿ, ಇಷ್ಟು ಎಕ್ಸ್ಟ್ರಾ ಬರ್ತಾಯಿದೆ. ಇದು ಒಳಗಡೆ ಹೋಗುತ್ತೆ, ಅಂದರೆ ಬಾಟಮ್ ಪಾರ್ಟ್ನ ಅಟ್ಯಾಚ್ ಮಾಡಿದಾಗ ಸರಿಯಾಗುತ್ತೆ, ಮತ್ತು ಮೇಲ್ಗಡೆನೂ ಕೂಡ ಫೋಲ್ಡ್ ಮಾಡಿದಾಗ ಸರಿಯಾಗುತ್ತೆ. ಸೊ ಇವಾಗ ಸ್ಟಿಚಿಂಗ್ ಮಾಡ್ಕೋತೀನಿ. ಓಪನ್ ಮಾಡಿಕೊಂಡು 2 ಪೀಸ್ನ ಫಸ್ಟಿಗೆ ಜಾಯಿಂಟ್ ಮಾಡ್ಕೋತೀನಿ. ಸೀದಾ ಪಾರ್ಟು ಒಳಗಡೆ ಇಟ್ಕೊಂಡು ಉಲ್ಟಾ ಪಾರ್ಟ್ ಏನಿದೆ ಅದನ್ನು ಮೇಲ್ಗಡೆ ಹಾಕೋತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟು, ಯಾಕಂದರೆ ತುಂಬ ಜನ ಬಿಗಿನರ್ಸ್ ಏನು ಮಾಡ್ತಾರೆ, ಉಲ್ಟಾ ಪಾರ್ಟು ಸೀದಾ ಪಾರ್ಟ್ ಯಾವುದು ಅಂತ ಗೊತ್ತಾಗದೆ ಒಂದೊಂದು ಸರಿ ಕರೆಕ್ಟಾಗಿ ಸ್ಟಿಚ್ ಮಾಡಿಬಿಡ್ತಾರೆ. ಅದಾದ ನಂತರ ಅಯ್ಯೋ ಇದು ಉಲ್ಟಾಗಿದೆ ಸೀದಾಗಿದೆ ಅಂತ ನೋಡಿಕೊಂಡು ಮತ್ತೆ ಸ್ಟಿಚಸ್ ರಿಮೂವ್ ಮಾಡ್ತಾರೆ. ಆ ಥರ ಮಾಡಿದಾಗ ಸ್ಟಿಚಿಂಗ್ ಬೇಜಾರಾಗುತ್ತೆ. ಸೊ ಇವಾಗ ಸ್ಟಿಚಿಂಗ್ ಆಯಿತು. ಸ್ಟಿಚಿಂಗ್ ಆದ ನಂತರ ಇದ್ರ ಮೇಲ್ಗಡೆ ಇನ್ನೊಂದು ಟಾಪ್ ಸ್ಟಿಚಸ್ನ ಹಾಕೋತೀನಿ. ಸೊ ನೋಡಿ, ಎಕ್ಸ್ಟ್ರಾ ಪೀಸಸ್ ಏನಾದರೂ ಇದ್ದರೆ ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳಿ. ಇವಾಗ ಈ ಪೀಸ್ನ ಕರೆಕ್ಟಾಗಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಈ ಕಡೆ ಪೀಸ್ ಏನಿದೆ ಈ ಪೀಸ್ನ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು. ಹೇಗೆ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು, ಈ ಕಡೆ ಪೀಸ್ ಏನಿದೆ ಅಲ್ಲಿ ಕರೆಕ್ಟಾಗಿ ಈಕ್ವಲಾಗಿ ಬಟ್ಟೆ ಬಂದಿದೆಯಾ ಅಂತ ನೋಡ್ಕೊಳ್ಳಿ. ಈ ಥರ ಏರುಪೇರಾಗಿದ್ದರೆ ಒಂದು ಸ್ವಲ್ಪ ಕಟ್ ಕೂಡ ಮಾಡ್ಕೊಳ್ಳಿ. ಇವಾಗ ನನಗೆ ಬಟ್ಟೆ ಕರೆಕ್ಟಾಗಿ ಬಂದಿದೆ, ತೊಗೊಂಡು ನಮಗೆ ಎಷ್ಟು ಬೇಕು ಅಂದರೆ ನೋಡಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಉಲ್ಟಾ ಪೀಸ್ನ ಮೇಲ್ಗಡೆ ಮಾಡಿಕೊಂಡು ಒಂದು ಸೈಡು ಆಲ್ರೆಡಿ 2 ಕೂಡ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸೈಡ್ ಏನಿತ್ತು ಅದನ್ನು ಈ ಥರ ಓಪನ್ ಮಾಡಿಕೊಂಡು ಕರೆಕ್ಟಾಗಿ ಇಟ್ಕೋಬೇಕು. ಇಟ್ಕೊಂಡು ಒಂಚೂರು ಏರುಪೇರು ಬಂದರೂ ಕೂಡ ಕಟ್ ಮಾಡ್ಕೋಬೇಕು. ಸೊ ನಾನು ಮೇಲ್ಗಡೆಯಿಂದ 2 ಇಂಚಸ್ ತೊಗೊಂಡಿದ್ದೀನಿ. ನೀವು 3 ಇಂಚಸ್ ಬೇಕಾದರೂ ತೊಗೋತೀನಿ ಅಂದರೂ ಕೂಡ ತೊಗೋಬೋದು. ಈ ಥರ ಲಾಡಿನ ಹಾಕೋದಕ್ಕೆ ಫೋಲ್ಡ್ ಮಾಡೋದಕ್ಕೆ 2 ಇಂಚಸ್ಸು ಉದ್ದ ತೊಗೊಂಡಿದ್ದೀನಿ ನಾನು. ನೀವು 2.5 ಸೊ 3 ಇಂಚಸ್ ಒಳಗಡೆನೇ ಇರಬೇಕು. ಮೇಲ್ಗಡೆ ಮಾತ್ರ ಯಾವುದೇ ಕಾರಣಕ್ಕೂ 3 ಇಂಚಸ್ ಮೇಲ್ಗಡೆ ಇರಬಾರ್ದು. ಮೇಲ್ಗಡೆಯಿಂದ 3 ಇಂಚಸ್ ತೊಗೊಳ್ಳಿ. ಮತ್ತು ಈ ಕಡೆ ಸೈಡಿಂದ ನಾನು 2 ಇಂಚಸ್ ತನಕ ತೊಗೋಬೋದು. 2 ಇಂಚಸ್ ಮೇಲೆ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗ್ಬೇಡಿ. ನಾನಿಲ್ಲಿ ಕರೆಕ್ಟಾಗಿ 1.5 ಇಂಚಸ್ ತೊಗೋತಾ ಇದ್ದೀನಿ. ಮೇಲ್ಗಡೆಯಿಂದನೂ ಕೂಡ 1.5 ಇಂಚಸ್ಸು ಮತ್ತು ಕೆಳಗಡೆಯಿಂದನೂ ಅಂದರೆ ಈ ಕಡೆಯಿಂದನೂ ಲೆಂತ್ 1.5 ಇಂಚಸ್ಗೆ ತೊಗೊಂಡು ನಾವು ಏನು ಚೂಡಿದಾರ್ದು ಸೈಡ್ ಫಿಟ್ಟಿಂಗ್ ಮಾಡ್ತೀವಿ ನೋಡಿ, ಓಪನಿಂಗ್ ಕೊಡ್ತೀವಿ ಸೈಡು, ಸೇಮ್ ಟು ಸೇಮ್ ಅದೇ ಥರ ಇಲ್ಲೂ ಕೂಡ ನಾವು ಓಪನಿಂಗ್ ಕೊಡಬೇಕಾಗುತ್ತೆ ಲಾಡಿ ದಾರ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ. ಸೊ ಇವಾಗ ಸ್ಟಿಚ್ ಹಾಕೋತಾ ಇದ್ದೀನಿ. ಸೊ ಇವಾಗ ಸ್ಟಿಚಿಂಗ್ ಆಗಿದೆ. ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ, ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಓಪನ್ ಮಾಡ್ಕೋತಾ ಇದ್ದೀನಿ ನೋಡಿ. ಸೇಮ್ ಟು ಸೇಮ್ ನೀವು ಚೂಡಿದಾರ್ಗಳನ್ನೆಲ್ಲ ಹೇಗೆ ಸ್ಟಿಚ್ ಮಾಡ್ತೀವಿ ನಾವು ಅದೇ ಥರ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇವಾಗ ಒಂದು ಸೈಡ್ ಇರೋದನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ.
ಸೊ ನಿಮಗೆ ಬಟ್ಟೆ ಕಾಣಿಸ್ಲಿ ಅಂತ ಸ್ವಲ್ಪ ಈ ಕಡೆ ಕ್ಯಾಮ್ರಾ ಮಾಡಿಕೊಂಡೆ. ಸೊ ಇಲ್ಲ ಅಂತಂದರೆ ಸ್ಟಿಚ್ ಹೇಗೆ ಹಾಕ್ಕೊಳ್ಳೋದು ಅಂತ ಕನ್ಫ್ಯೂಷನ್ ಆಗ್ಬೋದು. ಆ ಕಾರಣಕ್ಕೋಸ್ಕರ ನೀವು ಏನು ಚೂಡಿದಾರ್ ಸೈಡ್ ಓಪನಿಂಗ್ ಸ್ಟಿಚ್ ಮಾಡ್ಕೋತೀವಿ ಸೇಮ್ ಟು ಸೇಮ್ ಅದೇ ಪ್ರೋಸೆಸ್ಸಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಸೊ ಇವಾಗ ಒಂದು ಸೈಡ್ ಸ್ಟಿಚ್ ಆಗಿದೆ, ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಈ ಕಡೆದು ಏನಿದೆ ಬಟ್ಟೆ ಇದನ್ನು ಕೂಡ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ನೋಡಿ ಕಾಣಿಸ್ತಾ ಇದೆ ಅಲ್ವಾ ಸ್ಟಿಚಿಂಗ್ಸ್ ಎಲ್ಲ. ಸೊ ಕ್ಲೀನಾಗಿ ಸ್ಟಿಚಿಂಗ್ ಕೂಡ ಕಾಣಿಸ್ಬೇಕು ಅನ್ನೋದೊಂದೇ. ಆ್ಯಂಡ್ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಆ್ಯಂಡ್ ಕಮೆಂಟ್ ಮಾಡಿ ಇಷ್ಟ ಆಗಿದೆಯಾ ಇಲ್ವಾ, ಏನೇ ಕಮೆಂಟ್ಸ್ ಇದ್ದರು. ಸೊ ಥ್ಯಾಂಕ್ ಯು. ಸೊ ಇವಾಗ ಸ್ಟಿಚಿಂಗ್ ಆಯಿತು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಸ್ಟಿಚಿಂಗ್ ಆದ ನಂತರ ಸೊ ಇವಾಗ ನೋಡಿ ಈ ಥರ ಸ್ಟಿಚಿಂಗ್ ಆಗಿದೆ. ಸೊ ಇವಾಗ ನಾವು ಏನು ಮಾಡಬೇಕು, ಒಂದು ಸೈಡ್ ಏನಿದೆ ಅದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಸೊ ಫಸ್ಟಿಗೆ ಒಂದು 1/4 ಇಂಚಿನಷ್ಟು ಡೈರೆಕ್ಟ್ ಒಂದು 1/4 ಇಂಚಿನಷ್ಟು ಸ್ಟಿಚ್ ಮಾಡ್ಕೋಬೇಕು. ಸೊ ನೀವು ಕೇಳ್ಬೋದು ಬರೀ 1.5 ತೊಗೊಂಡಿದ್ದೀರಾ, ಅದು ಫೋಲ್ಡ್ ಮಾಡಿದಾಗ ಚಿಕ್ಕದಾಗಲ್ವ ಅಂತ. ಕೆಲವರು ಈ ಥರ ಹಾಕ್ತಾರೆ ಚಿಕ್ಕದಾಗೇ ಮೇಲ್ಗಡೆ ಅದು ಲಾಡಿ ಓಪನಿಂಗ್ ಏನಿದೆ ಅದನ್ನು ಇನ್ನೊಂದಷ್ಟು ಜನ ಕಡಿಮೆನೇ ಜಾಸ್ತಿನೂ ಹಾಕ್ತಾರೆ. ಸೊ ನಾವು ಕಸ್ಟಮರ್ ಪ್ಯಾಂಟ್ ಏನು ಕೊಟ್ಟಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ ಫಸ್ಟಿಗೆ ಒಂದು 1/4 ಇಂಚನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ. 1/4 ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ಕರೆಕ್ಟಾಗಿ ಏನು ಕಟ್ ಮಾಡಿದ್ವಿ ಅದರಲ್ಲಿ ಅರ್ಧಕ್ಕೆ ಈ ಥರ ಫೋಲ್ಡ್ ಮಾಡಿ ಚಿಕ್ಕದಾಗಿ ಸ್ಟಿಚ್ ಮಾಡ್ಕೋತಾ ಹೋಗಬೇಕು. ಇಲ್ಲಿ ನೋಡಿ ಇದೇ ಥರ ಸೇಮ್ ಟು ಸೇಮ್ ಕಟಿಂಗ್ ಮಧ್ಯ ಕಾಣಿಸ್ಬೇಕು ಸ್ವಲ್ಪ ಗ್ಯಾಪು. ಆವಾಗ ನಮ್ಮದು ಏನು ಲಾಡಿ ಹಾಕ್ತೀವಿ, ದಾರ ಹಾಕ್ತೀವಿ, ಅದು ಬಂದು ಆಚೆ ಕೂತ್ಕೊಳ್ಳುತ್ತೆ, ಸರಿಯಾಗುತ್ತೆ. ಸೊ ಇವಾಗ ಈ ಥರ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಪೂರ್ತಿ ಏನು ಇದಿದೆ ಅದು ಪೂರ್ತಿ ಸ್ಟಿಚ್ ಹಾಕಬೇಕು. ನಿಫಾ ಏನಿದೆ ಬಟ್ಟೆ ಅದ್ರ ಪೂರ್ತಿ ಚಿಕ್ಕದಾಗೆ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲ ಫೋಲ್ಡ್ ಮಾಡ್ಕೊಂಡು ಒಂದು ಸಾರಿ ಐರನಿಂಗ್ ಮಾಡಿಕೊಂಡು ಅದಾದ ನಂತರ ಕೂಡ ಸ್ಟಿಚ್ ಹಾಕ್ಕೋಬೋದು. ಈ ಥರ ಮಧ್ಯೆ ಏನಾದರೂ ನಮಗೆ ವೇರಿಯೇಷನ್ಸ್ ಬಂದರೆ ಒಂದು ಚಿಕ್ಕದಾಗೊಂದು ರಿಂಕಲ್ಸ್ ಕೂಡ ಕೊಟ್ಕೋಬೋದು. ರಿಂಕಲ್ಸ್ ಕೊಟ್ಟರೆ ವೇರಿಯೇಷನ್ ಆಗುತ್ತಾ ಅಂತ ಕೇಳ್ತಾರೆ ಕೆಲವರು, ಹಾಗಾಗಿ ಆ ಥರದ್ದೇನೂ ಆಗೋಲ್ಲ. ಈ ಥರ ಸ್ಟಿಚ್ ಮಾಡುವಾಗ ಮಧ್ಯೆ ಏನಾದರೂ ಹೆಚ್ಚು ಕಡಿಮೆ ಬಂದರೆ ಒಂದು ನರಿಗೆ ಕೊಟ್ಕೊಳ್ಳಿ ಚಿಕ್ಕದಾಗಿ, ಸರಿಯಾಗುತ್ತೆ. ಸೊ ನೋಡಿ ಇವಾಗ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಚಿಕ್ಕ ಒಂದು ನರಿಗೆನ ಕೊಡಬೇಕು. ಕೊಟ್ಟರೆ ಆಲ್ಮೋಸ್ಟ್ ಒಂದು ಏನು ಸಿಗ್ನೇಚರ್ ಅಂದರೆ ಇದು ಪಾಯಿಂಟ್ ಇರುತ್ತೆ ಸೆಂಟರ್ ಪಾಯಿಂಟು, ಅಲ್ಲಿ ಈ ಥರ ಫೋಲ್ಡ್ ಮಾಡಿದ್ಮೇಲೆ ಈ ಥರ ಸೆಂಟರ್ಗೆ ಒಂಚೂರು ಫೋಲ್ಡ್ ಮಾಡಿ ನರಿಗೆ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು, ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಈ ಥರ ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೋತಾ ಹೋಗಬೇಕು. ಸೊ ಕೊನೆಯವರೆಗೂ ಅಷ್ಟೇ ನೋಡಿ ನಾನು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಅಲ್ಲಿ ತನಕನೂ ಈ ಕಡೆಯಿಂದ ಶುರು ಮಾಡಿ ಮತ್ತು ಈ ಕಡೆ ಓಪನಿಂಗ್ ಬರೋ ತನಕನೂ ಕ್ಲೀನಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಆ್ಯಂಡ್ ಕೆಳಗಡೆ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಸೇರ್ಕೊಂಡಿದೆಯಾ ಅಂತ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಯಾಕಂದರೆ ಆ ಬಟ್ಟೆನೂ ಸ್ಟಿಚ್ ಮಾಡಿಬಿಟ್ರೆ ಕಷ್ಟ. ಸೊ ಇವಾಗ ಎರಡು ಕೂಡ ಸರಿ ಆಯಿತು. ನಾವು ಚಿಕ್ಕದಾಗಿ ಲಾಡಿ ಪಟ್ಟಿ ಕೊಟ್ಟಿದ್ದೀನಿ, ಏನಾಗಲ್ಲ. ಸೊ ಇವಾಗ ಇಲ್ಲಿ ನೋಡಿ ಈ ಥರ ಪೂರ್ತಿ ರೆಡಿಯಾಗಿದೆ. ಸೊ ಇದನ್ನು ಇವಾಗ ಪಕ್ಕಕ್ಕೆ ಎತ್ತಿಡ್ತೀನಿ. ಇಡೋದಕ್ಕಿಂತ ಮೊದಲು ಸೊ ಫಸ್ಟ್ ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು 4 ಫೋಲ್ಡ್ ಈ ಥರ ಮಾಡ್ಕೊಳ್ಳಿ. ಮೇಲ್ಗಡೆ ಏನು ಪಟ್ಟಿ ಕೊಟ್ಟಿದ್ವಿ ಲಾಡಿ ಪಟ್ಟಿ ಅದನ್ನು ಬಿಟ್ಬಿಡಿ. ಅದನ್ನು ಬಿಟ್ಟು ಈ ಥರ ಸೆಂಟರ್ಗೆ ಒಂದು ನ್ಯಾಚ್ ಹಾಕ್ಕೋಬೇಕು. ಫ್ರಂಟ್ ಸೆಂಟರು ಮತ್ತು ಬ್ಯಾಕ್ ಸೆಂಟರ್ ಎರಡೂ ಸೇರಿಸಿ ಒಂದು ನ್ಯಾಚ್ ಹಾಕ್ಕೋಬೇಕು. ಆ್ಯಂಡ್ ಈ ಕಡೆ ಇನ್ನೊಂದು ಪೋರ್ಷನ್ ಏನಿದೆ ಸೈಡ್ ಪೋರ್ಷನು ಅಲ್ಲೂ ಕೂಡ ಎರಡಕ್ಕೂ ಈ ಥರ ಸ್ವಲ್ಪ ದೊಡ್ಡದಾಗಿ ಕಾಣೋ ಥರನೇ ನ್ಯಾಚ್ ಹಾಕ್ಕೋಬೇಕು. ಇದು ಪ್ಯಾಂಟ್ಗೆ ಯೂಸ್ ಆಗುತ್ತೆ ನಾವು ಸ್ಟಿಚಿಂಗ್ ಮಾಡುವಾಗ, ಅದಕ್ಕೋಸ್ಕರ ಈ ಥರ ನ್ಯಾಚ್ ಹಾಕ್ಕೊಂಡು ಇದನ್ನು ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಪ್ಯಾಂಟ್ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ನಾನು ಪ್ಯಾಂಟ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಇದನ್ನು ನಾನು ನೀಫಾನ ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಕೆಳಗಡೆ ಬಾಟಮ್ ಇದನ್ನು ಹೇಗೆ ನಾವು ಸ್ಟಿಚ್ ಮಾಡ್ಕೋಬೇಕು ಅಂದರೆ ಸೊ ಫಸ್ಟ್ ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ಫಸ್ಟು ಗಮನದಲ್ಲಿ ಇಟ್ಕೊಳ್ಳಿ. ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ನ ಈ ಥರ ತಗೊಂಡು ಸೀದಾ ಪಾರ್ಟು ಒಳಗಡೆ ಬರೋ ಥರ ಈ ಥರ ಇಟ್ಕೊಳ್ಳಿ. ಬ್ಯಾಕ್ ಪಾರ್ಟು ಅಂದರೆ ಸೀದಾ ಪಾರ್ಟು ಒಳಗಡೆ ಹೋಗಬೇಕು. ನಾವು ಸ್ಟಿಚಿಂಗ್ ಮಾಡೋದು ಉಲ್ಟಾ ಪೋರ್ಟ್ ಮೇಲೆ, ಆ ಕಾರಣಕ್ಕೋಸ್ಕರ ಇವಾಗ ಸೀದಾನ ಒಳಗಡೆ ಮಾಡಿ ಇನ್ನೊಂದು ಪಾರ್ಟ್ ಏನಿದೆ ಪ್ಯಾಂಟ್ ಪೀಸು ಅದನ್ನು ಈ ಥರ ಹಾಕ್ಕೊಳ್ಳಿ. ಸೊ ಇವಾಗ ಎರಡೂ ಕೂಡ
ಉಲ್ಟಾ ಪಾರ್ಟು ಮೇಲ್ಗಡೆ ಆಯಿತು, ಸೀದಾ ಪಾರ್ಟು ಒಳಗಡೆಗೆ ಹೋಗಿದೆ. ಸೊ ಉಲ್ಟಾ ಪಾರ್ಟ್ ಏನಿದೆ ಅದ್ರ ಮೇಲ್ಗಡೆ ನೋಡಿ ಈ ಕರ್ವ್ ಶೇಪ್ ಏನು ತೊಗೊಂಡಿದ್ದೆ ನಾನು ಸಿನಿಫರ್ ಸೆಂಟರ್ ಲೈನು, ಈ ಸೆಂಟರ್ ಲೈನ್ಗೆ ನಾವು ಕ್ಲೀನಾಗಿ ಸ್ಟಿಚ್ ಹಾಕೋಬೇಕು. ಸೆಂಟರ್ ಲೈನ್ ತನಕ ಮಾತ್ರ ಸ್ಟಿಚ್ ಹಾಕಬೇಕು, ನೆನಪಿರಲಿ, ಇಲ್ಲಿ ತನಕ ಮಾತ್ರ. ಸೊ ಈ ಕಡೆ ಲೆಂತ್ ಇದೆಯಲ್ಲ ಅಲ್ಲಿ ಎಲ್ಲ ಹಾಕೋಕ್ಕೆ ಹೋಗ್ಬಿಡಿ. ಸೊ ಇದು ಏನಿದೆ ಲೈನು ಕರ್ವ್ ಲೈನ್ ತೊಗೊಂಡಿದ್ದೀನಿ, ಇಲ್ಲಿ ತನಕ ಮಾತ್ರ ಸ್ಟಿಚ್ ಹಾಕೋಬೇಕು, ಓಕೆನಾ. ಸೊ ಇವಾಗ ಸ್ಟಿಚಿಂಗ್ ಹಾಕಾಗಿದೆ ನಾನು ನೋಡಿ, ಇಲ್ಲಿ ತನಕ ಕರೆಕ್ಟಾಗಿ ಈ ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಈ ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಎರಡು ಕಡೆ ಅಲ್ಲಿ ತನಕ ಕರ್ವ್ ಶೇಪ್ ಏನಿತ್ತು ಅಲ್ಲಿ ತನಕ ಮಾತ್ರ ಸ್ಟಿಚ್ ಮಾಡಿದ್ದೀನಿ. ಇವಾಗ ಈ ಎರಡು ಕರ್ವ್ ಶೇಪ್ಸ್ ಏನಿದೆ ಅದನ್ನು ಈ ಥರ ಒಟ್ಟಿಗೆ ಫೋಲ್ಡ್ ಮಾಡಿಕೊಂಡು ಓಪನ್ ಮಾಡಬೇಕು. ನೋಡಿ ಈ ಥರ ಕಾಣಿಸ್ತಾ ಇದೆ. ಇವಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಪ್ಯಾಂಟ್ ರೆಡಿಯಾಗಿದೆ ಅಂತ. ಸೊ ಇವಾಗ ಗೊತ್ತಾದ ತಕ್ಷಣ ನಾವು ಓಪನ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಪ್ಯಾಂಟ್ ರೆಡಿ ಆಯಿತು ಅಂತಲೇ ಅರ್ಥ. ಬಟ್ ಕೆಳಗಡೆ ನಾವು ಒಂದು 1/2 ಇಂಚ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಬೇಕು. ಸೊ ಈ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ, ತುಂಬ ಲೆಂತ್ ಆಗುತ್ತೆ ಆ ಕಾರಣಕ್ಕೋಸ್ಕರ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಇದು ಮೇಲ್ಪಟ್ಟಿ ಮತ್ತು ಇದನ್ನು ಹೇಗೆ ಜಾಯಿಂಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋಲ್ಲೇ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.